ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಸೆಕೆಂಡ್ ಪಿ ಯು ಫಿಸಿಕ್ಸ್ನ ಬ್ಲೂ ಪ್ರಿಂಟ್ 2025 ಅಂದರೆ ನಮ್ಮ ಈ ವರ್ಷದ ಫೈನಲ್ ಎಕ್ಸಾಮಿಗೆ ಯಾವ ರೀತಿ ಈಗಾಗಲೇ ನಾವು ನೋಡಿದ್ದೀವಿ ಆ ಬ್ಲೂ ಪ್ರಿಂಟನ್ನು. ನಮ್ಮ ಫಿಸಿಕ್ಸಲ್ಲಿ ಏನಾದರೂ ಕಷ್ಟ ಆಗಿದೆಯಾ, ನಿಜವಾಗಿಯೂ ಕಷ್ಟನಾ, ಅಥವಾ ನಮಗೆ ಹೋದ ವರ್ಷದ ಥರನೇ ಏನಾದರೂ ಇದೆಯಾ ಅನ್ನುವಂಥದ್ದು ಡಿಸ್ಕಸ್ ಮಾಡೋಣ. ಸೊ ಮತ್ತೆ ಪ್ರಾಬ್ಲಮ್ಸನ್ನು ಯಾವ ಚಾಪ್ಟರಿಂದ ಕೇಳ್ತಾರೆ, ಈಗ ಒಂದಂತೂ ಪರ್ಫೆಕ್ಟ್, ಒಂದಂತೂ ನಿಜ. ಏನು ಕೇಳಿದರೆ 3 ಬ್ಲೂ ಪ್ರಿಂಟ್ಗಳನ್ನು ಏನು ಕೊಟ್ಟಿದ್ದಾರೆ, ಅದರಿಂದನೇ ಆ 3 ಬ್ಲೂ ಪ್ರಿಂಟ್ಗಳಲ್ಲಿ ಒಂದನ್ನು ಅಥವಾ 3 ಬ್ಲೂ ಪ್ರಿಂಟ್ಗಳು ಸೇರಿ ನಿಮ್ಗೆ ಕ್ವಶನ್ ಕೊಡ್ತೀವಿ ಅಂತ ಎಲ್ಲೂ ಹೇಳಲಿಲ್ಲ. ಅದರ ಮೇಲೆ ಪೇಪರ್ ಸೆಟ್ ಮಾಡ್ತೀವಿ ಅಂತ ಹೇಳಲಿಲ್ಲ. ಬಟ್ ಪ್ರತಿಯೊಬ್ಬ ಕ್ವಶನ್ ಪೇಪರ್ ಸೆಟ್ಟರ್ ಅಂದರೆ ಈಗ ನಾನೇ ಒಂದು ಕ್ವಶನ್ ಪೇಪರ್ ರೆಡಿ ಮಾಡ್ತಾ ಇದ್ದೀನಿ ಅಂದಾಗ ಒಂದಿಷ್ಟು ರೂಲ್ಸನ್ನು ಹೇಳಿದ್ದಾರೆ. ಇದನ್ನು ಫಾಲೋ ಮಾಡಿ, ನೀವು ಮಕ್ಕಳಿಗೆ ತೊಂದರೆ ಕೊಡಬಾರ್ದು. ಆದರೆ ಏನು ಅಂದರೆ ಕೇಳಿದರೆ ನಾವು ಏನು ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀವಿ, ಅದನ್ನು ಫಾಲೋ ಮಾಡಬೇಕು. ಹಾಗಾಗಿ ಏನಾಗುತ್ತೆ ಕೇಳಿದರೆ ಯಾವುದೇ ಕಾರಣಕ್ಕೂ ನಿಮ್ಗೆ ತೊಂದರೆ ಆಗಲ್ಲ ಮಕ್ಕಳೇ. ಆ ವಿದ್ಯಾರ್ಥಿಗಳಿಗೆ ಹೆದರಿಕೊಳ್ಳುವಂಥ ಅಗತ್ಯ ಇಲ್ಲ. ಯಾಕೆಂದರೆ ಆ ಒಂದು ಪೇಪರ್ನ ಇನ್ಸ್ಟ್ರಕ್ಷನನ್ನು ಇವತ್ತು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲೊಂದಿಷ್ಟು ಜನರಲ್ ಗೈಡ್ಲೈನ್ಸ್ ಫಾರ್ ಸೆಟ್ಟಿಂಗ್ ದ ಕ್ವಶನ್ ಪೇಪರ್ ಅಂತ ಕೊಡ್ತಾರೆ. ಸೊ ಕೆಲವೆಲ್ಲ ಹೋದ ವರ್ಷ ನಾವು ನೋಡಿದ್ವಿ, ನೀವು ನೋಡಿರ್ಲಿಕ್ಕಿಲ್ಲ ಮಕ್ಕಳೇ. ಆದರೆ ಹೋದ ವರ್ಷ ಏನು ಪೇಪರ್ಸ್ ಗೈಡ್ಲೈನ್ಸ್ ಕೊಟ್ಟಿದ್ರು, ಸೊ ಅದೇ ಥರ ಉಂಟಾ ಇಲ್ವಾ ನನಗೆ ನೆನಪಿದೆ, ನಾನು ಅದನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. ಸೊ ಒಂದೇದು ಏನು ಹೇಳ್ತಾರೆ ಅಂದರೆ, ವೇಟೇಜ್ ಆಫ್ ಮಾರ್ಕ್ಸ್ ಫಾರ್ ಎವ್ರಿ ಚಾಪ್ಟರ್ ಶುಡ್ ಬಿ ಕ್ಯಾಲ್ಕುಲೇಟೆಡ್ ಬೈ ಮಲ್ಟಿಫ್ಲೈಯಿಂಗ್ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ವಿತ್ 0.875 ಅಂತ ಹೇಳ್ತಾರೆ. ಅಂದರೆ ಈಗ ಟೀಚಿಂಗ್ ಅವರ್ಸ್ ನಿಮ್ಗೆ ಗೊತ್ತಿದ್ರೆ ಸಾಕು ಒಂದು ಚಾಪ್ಟ್ರಲ್ಲಿ. ಸೊ ಅಲ್ಲಿ ಎಷ್ಟು ಮಾರ್ಕ್ಸಿನ ಕ್ವಶನ್ ಬರುತ್ತೆ. ನಾನೀಗ ಮಾತಾಡ್ತಿರೋದು ಫೈನಲ್ ಎಕ್ಸಾಮ್ ಸಲುವಾಗಿ. ಹಾಗಾಗಿ ನಮಗೆ ಕ್ವಶನ್ ಪೇಪರ್ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ, ಮ್ಯಾಕ್ಸಿಮಮ್ ಮಾರ್ಕ್ಸು ನಮಗೆ 105 ಇರುತ್ತೆ. ಅದರಲ್ಲಿ ಬರೀಬೇಕಾಗಿರೋದು 70 ಮಾರ್ಕ್ಸು. ನಮ್ಮದು ಪ್ರಾಕ್ಟಿಕಲ್ ಇರುವಂಥ ಒಂದು ಸಬ್ಜೆಕ್ಟ್ ಅಲ್ವಾ. ಸೊ ಆ ಚಾಪ್ಟರ್ಗೆ ನೀವು 0.875 ಇಂದ ಮಲ್ಟಿಪ್ಲೈ ಮಾಡಿ ನಿಮಗೆ ಏನು ಒಂದು ಆನ್ಸರ್ ಬರುತ್ತೋ ಅಷ್ಟು ಮಾರ್ಕ್ಸನ್ನು ಆ ಚಾಪ್ಟ್ರಿಂದ ತೆಗಿಬೋದು ಅಂತ. ಓಕೆ, ಸೊ ಒಂದ್ಸರಿ ನೋಡೋಣ ಈಗ ಏನಾಗಿದೆ ಅಂತ. ನೋಡಿ, ಈಗ ಫಸ್ಟ್ ಚಾಪ್ಟರು ಇನ್ನು ರ್ಯಾಷನಲೈಸ್ ಆದಮೇಲೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡು 12 ಅವರ್ಸು, ಪೊಟೆನ್ಷಿಯಲ್ 12 ಅವರ್ಸು, ಕರೆಂಟ್ ಎಲೆಕ್ಟ್ರಿಸಿಟಿ 15 ಅವರ್ಸ್, ಈ ಥರ ಮಾಡಿಫೈ ಮಾಡಿದ್ದಾರೆ. ಸೊ ಅವ್ರೇನು ಹೇಳ್ತಾ ಇದ್ದಾರೆ, 0.875 ತಗೊಂಡು ಮಲ್ಟಿಪ್ಲೈ ಮಾಡಿ. ಸೊ ಏನು ಬರುತ್ತೆ ನಿಮಗೆ, ನೋಡಿ 10.5 ಬಂತು. ಇದು 12ಗೆ 10.5ನೇ ಬರುತ್ತೆ. 15ಗಾದರೆ 13.125 ಬರುತ್ತೆ. ಮತ್ತು 13 ಚಾಪ್ಟರ್ ಯಾವುದು, 13 ಅವರ್ಸ್ ಚಾಪ್ಟರು ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಸೊ ಅಲ್ಲಿ ಕೂಡ 11.375 ಬರುತ್ತೆ. ಈಗ ಈ ಥರ ಬಂದಾಗ ಫ್ರ್ಯಾಕ್ಷನ್ಸ್ ಇಲ್ಲ ಅಂತ ನಿಮಗೂ ಗೊತ್ತಿದೆ. ನಮ್ಮ ಏನು ಕ್ವಶನ್ ಪೇಪರಲ್ಲಿ ಆ ಥರ ಹಾಫ್ ಮಾರ್ಕ್ಸು 1/4 ಎಲ್ಲ ಇರಲ್ಲ. ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅಂದರೆ 10.5 ಬಂತಲ್ವಾ, ಆ 10.5 ಇದಕ್ಕೆ ಸೇರಿಸಿದ್ರೆ, ಅಂದರೆ 0.5 ಇದಕ್ಕೆ ಸೇರಿಸಿದರೆ ಇದು 11, ಇದು 10 ಆಗುತ್ತೆ. ನೋಡಿ ಈ ಥರ. ಈ ಥರ ತುಂಬ ಮಧ್ಯೆ ನಮಗೆ ಫ್ರ್ಯಾಕ್ಷನ್ಸ್ ಬರ್ತಾ ಹೋಗುತ್ತೆ. ಈಗ ನೋಡಿ 0.125 ಮತ್ತು 0.375 ಇದನ್ನು ಆ್ಯಡ್ ಮಾಡಿದರೆ ನಮಗೆ 0.5 ಬರುತ್ತೆ. ಸೊ ಹಾಗೆ ಒಂದು ಚಾಪ್ಟ್ರಿಗೆ ಏನು ಮಾಡ್ತಾರೆ, ಒಂಚೂರು 0.5 ಅಥವಾ 0.125 ಜಾಸ್ತಿ ಮಾಡೋದು ಇಲ್ಲ ಕಮ್ಮಿ ಮಾಡೋದು ಮಾಡಿಕೊಂಡು ಪೇಪರನ್ನು ಸೆಟ್ ಮಾಡ್ತಾರೆ. ನೀವು ಬ್ಲೂ ಪ್ರಿಂಟ್ ನೋಡಿದಾಗಲೂ ಗೊತ್ತಾಗುತ್ತೆ ನಿಮಗೆ, 3 ಬ್ಲೂ ಪ್ರಿಂಟ್ಗಳಲ್ಲೂ ಈ 12 ಮತ್ತು ಈ 12 ಹೀಗೆ ಇವೆಲ್ಲ 11, 10 ಈ ಥರ ಮಾಡಿಕೊಂಡು ಆ ಪೇಪರ್ಸನ್ನು ಸೆಟ್ ಮಾಡಿದ್ದಾರೆ. ಓಕೆ, ಸೊ ಈಗಾಗಲೇ ನಿಮಗೆ ಈ ನಂಬರ್ ಆಫ್ ಅವರ್ಸ್ ನಿಮ್ಮ ಹತ್ರ ಇರುತ್ತೆ ಅನ್ಕೋತೀನಿ. ಇಲ್ಲ ಅಂದರೆ ನೋಡಿ, ನೆಕ್ಸ್ಟು ಮುಂದಿನ ಪಾರ್ಟಲ್ಲೂ ಕೂಡ ಈ ರೀತಿ ನಂಬರ್ ಆಫ್ ಅವರ್ಸ್ ಇರುತ್ತೆ. ಸೊ ಎಲ್ಲದಕ್ಕೂ ನೀವು 0.875 ಇಂದ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಆ ಒಂದು ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸಿನ ಕ್ವಶನ್ ಬರ್ಬೋದು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಟೋಟಲ್ ನಮಗೆ 120 ಅವರ್ಸು, ಈಗಿರುವ ಸಿಲೆಬಸ್ಸು 120 ಅವರ್ಸು. ಹಾಗಾಗಿ 120ಗೆ ನೀವು 0.875 ಇಂದ ಮಲ್ಟಿಪ್ಲೈ ಮಾಡಿದರೆ 105 ಬರುತ್ತೆ. ಅಂದರೆ ನಮ್ಮ ಫುಲ್ ಕ್ವಶನ್ ಪೇಪರಲ್ಲಿ ಇರುವಂಥ ಎಲ್ಲ ಕ್ವಶನ್ಸಿನ ಮಾರ್ಕ್ಸು ಕೌಂಟ್ ಮಾಡಿಕೊಂಡ್ರೆ 105 ಬರುತ್ತೆ ಅನ್ನುವ. ಓಕೆ, ಇದು ಈಗ ಫಸ್ಟ್ ಇನ್ಸ್ಟ್ರಕ್ಷನ್ ನಮ್ಗೆ ಅರ್ಥ ಆಗಿದೆ. ಮುಂದಕ್ಕೆ ಹೋಗೋಣ. ಇಲ್ಲೇನಂತಾರೆ, ದ ಕ್ವಶನ್ ಪೇಪರ್ ಶುಡ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ಬ್ಲೂ ಪ್ರಿಂಟ್ ಫಾಲೋವಿಂಗ್ ದ ವೇಟೇಜ್ ಆಫ್ ಮಾರ್ಕ್ಸ್ ಫಾರ್ ಈಚ್ ಚಾಪ್ಟರ್. ಕ್ವಶನ್ ಶುಡ್ ಬಿ ಫ್ರೇಮ್ಡ್ ಟು ಚೆಕ್ ದ ಸ್ಪೆಸಿಫಿಕ್ ಕಾಗ್ನಿಟಿವ್ ಲೆವೆಲ್ ಆಸ್ ಮೆನ್ಷನ್ಡ್ ಇನ್ ದ ಬ್ಲೂ ಪ್ರಿಂಟ್. ಇಲ್ಲೇನು ಹೇಳ್ತಾರೆ, ನೀವು ಸುಮ್ಮನೆ ಏನೇನೋ ಆಚೆ ತೆಗಿಬಾರ್ದು. ರಿಮೆಂಬರ್ ಮೇಲೆ ಈಗ ನೋಡಿ ಡಿಫ್ರೆಂಟ್ ಅಬ್ಜೆಕ್ಟಿವ್ಸ್ ಏನಿದೆ, ರಿಮೆಂಬರ್ ಅನ್ನೋದು ಇವೆಲ್ಲ ಈಸಿ ಪಾರ್ಟ್, ರಿಮೆಂಬರ್, ಅಂಡರ್ಸ್ಟ್ಯಾಂಡಿಂಗ್. ಸೊ ನಮ್ಗೆ ಕಷ್ಟ ಆಗೋದಂದರೆ ಅಪ್ಲೈ ಮತ್ತು ಹಾಟ್ಸ್ ಅಂತ. ಇದು ಹಾಟ್ಸ್ ಅನ್ನೋದು ಲಾಸ್ಟ್ ಇಯರಿಂದ ಇಂಟ್ರೊಡ್ಯೂಸ್ ಆಗಿರುವಂಥದ್ದು. ರಿಮೆಂಬರಲ್ಲಿ 35% ಕೇಳಿ ಅಂತಾರೆ. ಅಂದರೆ 37 ಮಾರ್ಕ್ಸನ್ನು ರಿಮೆಂಬರ್ ಮೇಲೆ ಆ ಕ್ವಶನ್ಸನ್ನು ಕೇಳಿ ಅಂತಾನೆ. ನೆಕ್ಸ್ಟ್ ಏನು ಕೇಳಿದರೆ ಅಂಡರ್ಸ್ಟ್ಯಾಂಡರ್. ಸೊ ಇದ್ರ ಮೇಲೆ 31% ಅಂಡರ್ಸ್ಟ್ಯಾಂಡ್ ಮೇಲೆ, ಅಂದರೆ 32 ಮಾರ್ಕ್ಸನ್ನು ಕೇಳಿ. ಸೊ ಅಪ್ಲೈ ಅನ್ನೋದು 17% ಇರುತ್ತೆ. ಸೊ 18 ಮಾರ್ಕ್ಸು, ಮತ್ತು ಹಾಟ್ಸ್ ಅನ್ನೋದು 18 ಮಾರ್ಕ್ಸ್ ಅಂತ ಹೇಳ್ತಾರೆ. ಅಂದರೆ ಈ ರೀತಿಯಲ್ಲೇ ನೀವು ಕ್ವಶನ್ ಪೇಪರನ್ನು ಸೆಟ್ ಮಾಡಬೇಕು. ಸೊ ಇದನ್ನು ಆಚೆ ಈಚೆ ಮಾಡಲಿಕ್ಕಿಲ್ಲ.
ಓಕೆ. ಮುಂದಕ್ಕೆ ಹೋದರೆ ಕ್ವಶನ್ಸ್ ಶುಡ್ ಬಿ ಕ್ಲಿಯರ್, ಅನ್ಅಂಬಿಗ್ಯೂಯಸ್, ಅಂಡರ್ಸ್ಟ್ಯಾಂಡೇಬಲ್ ಆ್ಯಂಡ್ ಫ್ರೀ ಫ್ರಾಮ್ ಗ್ರಾಮ್ಯಾಟಿಕಲ್ ಎರರ್ಸ್ ಅಂತ. ಅಂದರೆ ಆ ಥರ ಮಕ್ಕಳಿಗೆ ಸುತ್ತು ಬಳಸಿ ಕೇಳುವಂಥದ್ದು ಕ್ವಶನ್ಸ್. ಈಗ ನೋಡಿ, ಕೆಲವೊಮ್ಮೆ ಏನಾಗುತ್ತೆ, ನಾವೆಲ್ಲೋ ಒಂದೊಂದು ನಾವು ಮಾತಾಡ್ತೀವಿ ಅಂದರೆ, ಈಗ ಫಸ್ಟ್ ಇಯರ್ ಪೇಪರ್ ಬಂದಾಗ ಒಂದು ಬ್ಯಾಂಕ್ಡ್ ರೋಡಿನ ಡೆರಿವೇಶನ್ ಬರುತ್ತೆ. ಕರ್ವ್ಡ್ ಬ್ಯಾಂಕ್ಡ್ ರೋಡ್, ಇನ್ನೊಂದು ಕರ್ವ್ಡ್ ಪ್ಲೇನ್ ರೋಡ್. ಬ್ಯಾಂಕ್ಡ್ ಅಂತ ಬರೀದಿದ್ರೆ ಕರ್ವ್ಡ್ ರೋಡ್ ಅಂದರೆ ಕರ್ವ್ ಪ್ಲೇನ್ ರೋಡ್ ಅಂತ. ಅನ್ಬ್ಯಾಂಕ್ಡ್ ರೋಡ್ ಅಂದಾಗ ಏನಾಗುತ್ತೆ, ಇದು ಯಾವುದೋ ಹೊಸದಿರಬೇಕು. ಒಂದು ಬ್ಯಾಂಕ್ಡ್ ಗೊತ್ತಿದೆ, ಇನ್ನೊಂದು ಪ್ಲೇನ್ ಕರ್ವ್ಡ್ ಗೊತ್ತಿದೆ. ಟೆಕ್ಸ್ಟ್ ಬುಕ್ಕಲ್ಲಿ ಈ ವರ್ಡ್ ಇಲ್ಲ ಅನ್ಬ್ಯಾಂಕ್ಡ್. ಸೊ ಆ ಥರ ಮಕ್ಕಳಿಗೆ ಕನ್ಫ್ಯೂಸ್ ಮಾಡಬಾರ್ದು. ಅಂದರೆ ನೀವು ಆದಷ್ಟು ನೇರವಾಗಿ ಬುಕ್ಸಲ್ಲಿರುವ ವರ್ಡ್ಸ್ಗಳನ್ನು ಯೂಸ್ ಮಾಡಬೇಕು ಅನ್ನೋದು ಇದರ ಅರ್ಥ. ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ಕ್ವಶನ್ಸ್ ವಿಚ್ ಆರ್ ಬೇಸ್ಡ್ ಆನ್ ದ ಸೇಮ್ ಕಾನ್ಸೆಪ್ಟ್, ಲಾ, ಫ್ಯಾಕ್ಟ್ ಎಟ್ಸೆಟ್ರಾ ಆ್ಯಂಡ್ ವಿಚ್ ಜನರೇಟ್ ದ ಸೇಮ್ ಆನ್ಸರ್ ಶುಡ್ ನಾಟ್ ಬಿ ಪ್ರಿಪೇರ್ಡ್ ಅಂಡರ್ ಡಿಫ್ರೆಂಟ್ ಫಾರ್ಮ್ಸ್. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಎಸ್ ಯೂನಿಟ್ ಆಫ್ ಚಾರ್ಜ್ ಅಂತ ಕೇಳ್ತೀವಿ MCQನಲ್ಲ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲ, ಮತ್ತು ಅದನ್ನೇ ಕೂಲಂಬ್ ಇಸ್ ದ ಯೂನಿಟ್ ಫಾರ್ ಅಂತ ಹಿಂಗೆ ಕೇಳೋದು. ಈ ರೀತಿ ಆಗಬಾರ್ದು ಅಂತೆಲ್ಲ ಕಾಮನ್ ಬಿಡಿ, ಎಲ್ಲ ಪೇಪರ್ಗೂ ಆ ಇನ್ಸ್ಟ್ರಕ್ಷನ್ ಇದ್ದೇ ಇರುತ್ತೆ. ಬಟ್ ಅಂದರೆ ಕ್ವಶನ್ಸ್ ರಿಪೀಟ್ ಆಗಬಾರ್ದು. ಅಂದರೆ ಮಕ್ಕಳಿಗೆ ಅಲ್ಲೂ ಒಂದು ಆನ್ಸರ್ ಸಿಕ್ಕಿರುತ್ತೆ, ಮತ್ತು ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು. ಸೊ ಎಲ್ಲಿವರೆಗೆ ಅಂದರೆ ನೋಡಿ, ಈಗ ಸಾಮಾನ್ಯವಾಗಿ ಸ್ಟೇಟ್ ಕೂಲಂಬ್ಸ್ ಲಾ ಅಂತ ಕೇಳಿದ್ರು ಅಂದ್ಕೊಳ್ಳಿ. ಕೂಲಂಬ್ಸ್ ಲಾದಲ್ಲಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ 2 ಮಾರ್ಕ್ಸಿಗೆ ಕೇಳಿದ್ರು. ನೀವು ಫಾರ್ಮುಲಾ ಎಲ್ಲ ಬರಿತೀವಿ, ಸೊ ಅದ್ರ ಮೇಲೆ ಪ್ರಾಬ್ಲಮ್ ಕೇಳಬಾರ್ದು ಅಂತಾರೆ. ಅಂದರೆ ಅಲ್ಲಿ 2 ಮಾರ್ಕ್ಸಿಗೆ ಅವ್ರಿಗೆ ನೆನ್ಪು ಮಾಡಿಕೊಟ್ರಿ, ನೀವು ಏನೋ ಪ್ರಾಬ್ಲಮ್ಸ್ ಫಾರ್ಮುಲಾ ಎಲ್ಲ ನೆನ್ಪು ಮಾಡಿದ್ದೀರಿ, ಅದೇ ಫಾರ್ಮುಲಾ ತಂದು ಇಲ್ಲಿ ಯೂಸ್ ಮಾಡಲಿಕ್ಕಾಗುತ್ತೆ. ಸೊ ಅಂದರೆ ಅಷ್ಟೆಲ್ಲ ನಾವು ವಿಚಾರ ಮಾಡಿ ಪೇಪರನ್ನು ಸೆಟ್ ಮಾಡಬೇಕು ಅಂತ ಅವರು ಹೇಳ್ತಾ ಇರೋದು. ಸೊ ಮುಂದಕ್ಕೆ ಹೋದರೆ, ದ ಆನ್ಸರ್ಸ್ ಫಾರ್ ದ ಕ್ವಶನ್ ಶುಡ್ ಬಿ ಅವೈಲೇಬಲ್ ಇನ್ ದ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಆರ್ ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ದ ಕಾನ್ಸೆಪ್ಟ್ ಆಫ್ ಟೆಕ್ಸ್ಟ್ ಬುಕ್ ಪ್ರಿಸ್ಕ್ರೈಬ್ಡ್ ಫಾರ್ ದಟ್ ಅಕಾಡೆಮಿಕ್ ಇಯರ್ ಫಾರ್. ಎಲ್ಲ ಹೇಳಿದ್ದಾರೆ. ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ, ಹಾಟ್ಸಿ ಎಲ್ಲ ಪಾರ್ಟಲ್ಲೂ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಇರಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅಂದರೆ ನೀವು ಏನು ಮಾತಾಡಲಿಕ್ಕಾಗೋದಿಲ್ಲ. ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಇರಬೇಕು. ಎರಡನೇದು ಕ್ಯಾನ್ ಬಿ ಡಿರೈವ್ಡ್ ಫ್ರಮ್ ದ ಕಾನ್ಸೆಪ್ಟ್ ಆಫ್ ದ ಟೆಕ್ಸ್ಟ್ ಬುಕ್. ಒಂದು ಸ್ವಲ್ಪ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹಾಟ್ಸ್ ಎಲ್ಲ ಮಾಡಬೇಕಂದ್ರೆ ಬುಕ್ಸಲ್ಲಿರೋ ಸೆಂಟೆನ್ಸೇ, ಬುಕ್ಸಲ್ಲಿರೋ ವರ್ಡ್ಸನ್ನೇ ಹಾಕ್ಕೊಂಡು ಮಾಡೋಕ್ಕಾಗಲ್ಲ. ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೋದು. ಬಟ್ ಆ ಕಾನ್ಸೆಪ್ಟು ಆ ಮಕ್ಕಳಿಗೆ ಆಗಬೇಕು, ಅಂದರೆ ಅವರಿಗೆ ಅಲ್ಲಿ ಕನೆಕ್ಟ್ ಆಗುವಂತೆ ಇರಬೇಕು ಅನ್ನೋದು ಮೇನ್ ಆಗಿ ಕೇಳಿರುವಂಥದ್ದು. ಓಕೆ. ನೆಕ್ಸ್ಟ್ ಏನು ಹೇಳ್ತಾರೆ, ಇನ್ ಪಾರ್ಟ್ ಎ ಅಂದರೆ ಫಸ್ಟ್ ಮೇನ್, MCQ ಶುಡ್ ನಾಟ್ ಇನ್ವಾಲ್ವ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ದಿಸ್ ಇಸ್ ಗುಡ್. ನೋಡಿ ಮಕ್ಕಳೇ, ನಿಮ್ಮ ಸಪೋರ್ಟಿಗೆ ಬಂದಿರುವಂಥ ಈ ಸೆಂಟೆನ್ಸ್ ಏನಿದೆ ಅಂದರೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಕೇಳಬಾರ್ದು ಅಂತೇಳಿ. ಯಾವುದೇ ಕಾರಣಕ್ಕೂ MCQನಲ್ಲಿ ಕೇಳಬಾರ್ದು ಅನ್ನೋದು ಫಸ್ಟ್ MCQ ಇಂಟ್ರೊಡ್ಯೂಸ್ ಆದಾಗಲೇ ಬಂದಿತ್ತು. ಈಗ ಮತ್ತು ಅದೇ ಸೆಂಟೆನ್ಸು ಹೈಲೈಟ್ ಆಗಿದೆ. ಅಂದರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ಸನ್ನು MCQನಲ್ಲಿ ಕೇಳಬಾರ್ದು. ಎಸ್. ಅದ್ರ ಜೊತೆಗೆ ಏನು ಹೇಳ್ತಾರೆ, ಓನ್ಲಿ 3 MCQs ಶುಡ್ ಬಿ ಫ್ರಾಮ್ ಹಾರ್ಟ್ಸ್ ಅಂತ ಹೇಳ್ತಾರೆ. ಲಾಸ್ಟ್ ಇಯರ್ ಸೇಮ್ ಇದೆ. MCQಲ್ಲಿ 3 ಕ್ವಶನ್ಸನ್ನು ಹಾರ್ಟ್ಸಿಂದ ಮಾಡಿ ಅಂತೇಳಿ, ಸ್ವಲ್ಪ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಇರುವಂಥ ಕ್ವಶನ್ಸನ್ನು ಕೇಳಿ ಅಂತೇಳಿ. ನನಗನ್ಸುತ್ತೆ ಏನೂ ಚೇಂಜ್ ಆಗಿಲ್ಲ, ಹೋದ ವರ್ಷ ಇದ್ದಾಗೆ ಇದು ಈ ವರ್ಷವೂ ಇದೆ ಅಂತೇಳಿ ಅಲ್ವಾ. ಸೊ ಮತ್ತು ಒಂದು ನಮ್ಮ ಪ್ಲಸ್ ಪಾಯಿಂಟ್ ಏನು ಅಂದರೆ, ವಿದ್ಯಾರ್ಥಿಗಳ ದೃಷ್ಟಿಯಿಂದ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವ್ ಆಗಬಾರ್ದು ಯಾವುದರಲ್ಲಿ, MCQನಲ್ಲಿ ಅನ್ನುವಂಥದ್ದು. ಸೊ ತುಂಬ ಖುಷಿ ಪಡುವಂಥ ವಿಷಯ. ಇನ್ ಪಾರ್ಟ್ ಬಿ ಆ್ಯಂಡ್ ಸಿ, ಥರ್ಡ್ ಮೇನ್ ಮತ್ತು ಫೋರ್ತ್ ಮೇನ್ ಇದೆಯಲ್ಲ, ಓನ್ಲಿ 1 ನ್ಯೂಮೆರಿಕಲ್ ಪ್ರಾಬ್ಲಮ್ ಶುಡ್ ಬಿ ಆಸ್ಕ್ಡ್ ಇನ್ ಈಚ್ ಪಾರ್ಟ್. ಅದೇ ಶುಡ್ ನಾಟ್ ಬಿ ಆಸ್ಕ್ಡ್ ಫ್ರಮ್ ದ ಚಾಪ್ಟರ್ ಫ್ರಮ್ ವಿಚ್ 5 ಮಾರ್ಕ್ಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ ಈಸ್ ಸೆಟ್. ಓಕೆ, ಕಂಟಿನ್ಯೂ ಟಚ್ಚಲ್ಲಿರಿ ಮಕ್ಕಳೇ. ಈಗ ಇಲ್ಲಿ ಎಷ್ಟು ಏನೇನು ಐಡಿಯಾ ಕೊಟ್ಟಿದ್ದಾರಲ್ಲ, ಅದನ್ನು ಎನ್ಕ್ಯಾಶ್ ಮಾಡ್ಕೋಬೋದು ನಾವು. ಅವ್ರೇನು ಹೇಳ್ತಾರೆ, ಪಾರ್ಟ್ ಬಿ ಮತ್ತು ಸಿದಲ್ಲಿ 2 ಮಾರ್ಕ್ಸು 3 ಮಾರ್ಕ್ಸಿಗೆ ನೀವು ನ್ಯೂಮೆರಿಕಲ್ ಕೇಳ್ತಿರಲ್ಲ, ಒಂದೇ ಕೇಳಬೇಕು. ಅಂದರೆ 2ದಲ್ಲಿ 1, 3ದಲ್ಲಿ 1. ಸುಮ್ಮನೆ 2, 3 ಎಲ್ಲ ಕೇಳಲಿಕ್ಕಿಲ್ಲ. ನಾಟ್ ಮೋರ್ ದೆನ್ 1, ಓನ್ಲಿ 1. ಓಕೆ. ನೆಕ್ಸ್ಟ್ ಏನು ಕೇಳಿದರೆ, ಅವು ಎಂಥ ನ್ಯೂಮೆರಿಕಲ್ ಆಗಿರಬೇಕು ಕೇಳಿದರೆ, ನೀವು ಯಾವ ಚಾಪ್ಟ್ರಲ್ಲಿ 5 ಮಾರ್ಕ್ಸನ್ನು ಕೇಳಿದಿರೋ, ಯಾವ ಚಾಪ್ಟ್ರಲ್ಲಿ 5 ಮಾರ್ಕ್ಸ್ ನ್ಯೂಮೆರಿಕಲ್ ಕೇಳಿದಿರೋ ಆ ಚಾಪ್ಟ್ರಿಂದ 3 ಮಾರ್ಕ್ಸ್ 2 ಮಾರ್ಕ್ಸನ್ನು ಕೇಳಬಾರ್ದು. ಸೊ ಇದು ಕೂಡ ಇಲ್ಲಿ ನಾವು ಪೇಪರ್ ಸೆಟ್ಟರ್ ಅಂತ ಕೂತ್ಕೊಂಡ್ರೆ ನಮ್ಗೆ ಇವೆಲ್ಲ ಗೊತ್ತಾಗುತ್ತೆ. ಓಹೋ, ಈ ಚಾಪ್ಟ್ರಿಂದ 3 ಬರಬೇಕು, ಈ ಚಾಪ್ಟ್ರಿಂದ 2 ಬರಬೇಕು. ಇದರಲ್ಲಿ 5 ಬಂದರೆ ಆ ಚಾಪ್ಟರ್ ನಾವು 3 ಅಥವಾ 2 ಮಾರ್ಕ್ಸಿನ ನ್ಯೂಮೆರಿಕಲ್ ಸೆಟ್ ಮಾಡಬಾರ್ದು. ಸೊ ಇದನ್ನೆಲ್ಲ ಸ್ಟ್ರಿಕ್ಟ್ಲಿ ಫಾಲೋ ಮಾಡ್ತಾರೆ. ಆ ರೀತಿ ಏನು ಹಗುರವಾಗಿ ತಿಳ್ಕೊಬೇಡಿ. ಯಾರೇ ಪೇಪರ್ ಸೆಟ್ಟರ್ ಆದರೂ ಕೂಡ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಕೆಲವು ಐಡಿಯಾಗಳು ಇಲ್ಲಿ ಸಿಗ್ತಾ ಇದೆ. ಸೊ ನಿಮ್ಗೆ ಡೆಫಿನೆಟ್ಲಿ ನಾನು ಮುಂದಿನ ವೀಡಿಯೋಗಳಲ್ಲಿ ಈ ಯಾವ ಚಾಪ್ಟ್ರಿಂದ 3 ಮಾರ್ಕ್ಸು 2 ಮಾರ್ಕ್ಸು ಕೇಳ್ಬೋದು ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಓಕೆ. ಮುಂದಕ್ಕೆ ಹೋದರೆ ಪಾರ್ಟ್ ಡಿ ಅಂತ ಹೇಳ್ತಾರೆ. ಇಲ್ಲೇನು ಹೇಳ್ತಾರೆ ಕೇಳಿದ್ರೆ, ಮ್ಯಾಕ್ಸಿಮಮ್ ಆಫ್ 2 ಸ್ಪ್ಲಿಟ್ ಕ್ವಶನ್ಸ್ ಶುಡ್ ಬಿ ಆಸ್ಕ್ಡ್. ಮ್ಯಾಕ್ಸಿಮಮ್ಮೇ ಹೇಳ್ತಾ ಇದ್ದಾರೆ ಅವರು. ಅಂದರೆ ಇಲ್ಲಿ ನೀವು 2ಗಿಂತ ಜಾಸ್ತಿ ಮಾಡಲೇಬಾರ್ದು ಸ್ಪ್ಲಿಟ್ ಕ್ವಶನ್. ಈ ಸ್ಪ್ಲಿಟ್ ಕ್ವಶನ್ ಏನು ಕೇಳಿದರೆ ಸಾಮಾನ್ಯವಾಗಿ ಮಕ್ಕಳು ಇಷ್ಟಪಡಲ್ಲ. ಯಾಕೆಂದರೆ
ಆ ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಕೊಂತ ಹೋಗೋದು ಸುಲಭ. ಈಗ ಒಂದು ಕೇಳ್ತಾರೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಕೇಳ್ತಾರೆ, ಅದ್ರ ಪಕ್ಕದಲ್ಲಿ ಇನ್ನೊಂದು. ಎಲ್ಲೋ 2 ಬರುತ್ತೆ, 3ನೇದು ಬರಲ್ಲ. 1 ಮಾರ್ಕ್ಸ್ 2 ಮಾರ್ಕ್ಸ್ ಹೊರಟೋಗುತ್ತೆ. ಈ ಥರದ ಸಮಸ್ಯೆಗಳಾಗ್ತಾವೆಲ್ಲ. ಹಾಗಾಗಿ ಇಲ್ಲಿ ಕಂಡೀಷನ್ ಏನು ಕೇಳಿದರೆ ಮ್ಯಾಕ್ಸಿಮಮ್ ಆಫ್ 2 ಸ್ಪ್ಲಿಟ್ ಕ್ವೆಶನ್ಸ್ ಶುಡ್ ಬಿ ಆಸ್ಕ್ಡ್ ಅಂತ. 2 ಸ್ಪ್ಲಿಟ್ ಕ್ವೆಶನ್ಸನ್ನು ಕೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮುಂದೇನು ಅಂದರೆ ವೆನ್ ಎ ಕ್ವೆಶನ್ ಕ್ಯಾರಿಂಗ್ 3 ಆರ್ 5 ಮಾರ್ಕ್ಸ್ ಈಸ್ ಸ್ಪ್ಲಿಟ್. ನೋಡಿ, 3 ಮಾರ್ಕ್ಸಿಗೂ ಸ್ಪ್ಲಿಟ್ ಮಾಡ್ಬೋದು, 5 ಮಾರ್ಕ್ಸಿಗೂ ಸ್ಪ್ಲಿಟ್ ಮಾಡ್ಬೋದು. ದ ಸಬ್ ಕ್ವೆಶನ್ಸ್ ಶುಡ್ ಬಿ ಡಿರೈವ್ಡ್ ಫ್ರಮ್ ದ ಸೇಮ್ ಕಾನ್ಸೆಪ್ಟ್ ಆರ್ ಡಿಫ್ರೆಂಟ್ ಕಾನ್ಸೆಪ್ಟ್ ಆಫ್ ದ ಸೇಮ್ ಚಾಪ್ಟರ್. ಒಂದು ಏನು ಹೇಳ್ತಾರೆ ಅಂದರೆ ಮೇನ್ ಆಗಿ ಒಂದೇ ಟೆಕ್ಸ್ಟ್ ಬುಕ್ ಇರಬೇಕು, ಒಂದೇ ಚಾಪ್ಟರ್ ಇರಬೇಕು. ನಮ್ಮ ಟೆಕ್ಸ್ಟ್ ಬುಕ್ಕಿನ ಒಂದು ಚಾಪ್ಟರ್, ಅದರಲ್ಲಿ ನೀವು ಸ್ಪ್ಲಿಟ್ ಮಾಡಿ ಕೇಳಿ. ಅವು ಒಂದೇ ಕಾನ್ಸೆಪ್ಟ್ ಆಗಿರಿದ್ರೆ ಒಳ್ಳೆಯದು, ಇಲ್ಲ ಅದೇ ಚಾಪ್ಟರ್ನ ಒಳಗಡೆ ಇರಬೇಕು. ನೀವು ಈಗ ಸಪೋಸ್ ರೇ ಆಪ್ಟಿಕ್ಸಿಂದ ಒಂದು ಸಣ್ಣದೊಂದು 2 ಮಾರ್ಕ್ಸ್ ಕ್ವೆಶನ್ನು, ವೇವ್ ಆಪ್ಟಿಕ್ಸಿಂದ 3 ಮಾರ್ಕ್ಸಿನ ಕ್ವೆಶನ್ನು, ಹಾಗೆ ಮಿಕ್ಸ್ ಮಾಡಲಿಕ್ಕಿಲ್ಲ. ಹಾಗಾಗಿ ನಿಮಗೆ ಒಂದು ಕ್ವೆಶನ್ನು ರೇ ಆಪ್ಟಿಕ್ಸಿಂದ ಸ್ಪ್ಲಿಟ್ಟಲ್ಲಿ ಕೇಳ್ತಾ ಇದ್ದಾರೆ ಅಂದರೆ ಪೂರ್ತಿ 5 ಮಾರ್ಕ್ಸಿಗೆ ಆಗುವಷ್ಟು ಅಥವಾ 3 ಮಾರ್ಕ್ಸಿಗೆ ಆಗುವಷ್ಟನ್ನು ಅದೇ ಚಾಪ್ಟರ್ನ ಕೇಳಬೇಕು ಅನ್ನೋವಂಥ. ಓಕೆ, ನೆಕ್ಸ್ಟ್ ಏನು ಅಂದರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಇನ್ ಪಾರ್ಟ್ ಡಿ, ದಟ್ ಈಸ್ ದ 6th ಮೇನ್, only one 5 marks numerical problem should be set from chapters corresponding to a pair of consecutive units like 1 and 2, 3 and 4, 5 and 6, 7 and 8, 9 and 10. ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ಇಲ್ಲಿ ನೀವು ಇಲ್ಲೇ ಇದನ್ನೇ ತಿಳ್ಕೊಬೇಕಾಗಿರೋದು. ಅಲ್ಲಿಗೆ ಅದಕ್ಕೆ ಹೋಗೋಣ. ಮತ್ತೊಂದು ಮುಂದಿನ ಸೆಂಟೆನ್ಸ್ ಏನು ಹೇಳ್ತಾರೆ, 3 ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಶುಡ್ ಬಿ ಫ್ರಮ್ ಹಾರ್ಟ್ಸ್ ಅಂತ ಹೇಳಿ. ಸೊ ಹಾರ್ಟ್ಸ್ ಅನ್ನೋದು ಈಗ ಇದು ಹೋದ ವರ್ಷದ ಬ್ಲೂ ಪ್ರಿಂಟ್ ತೆಗೀರಿ, ನೋಡಿ ಗೊತ್ತಾಗುತ್ತೆ ನಿಮಗೆ. ಇದೇ ಸೆಂಟೆನ್ಸ್ ಇತ್ತು. 4 ಪ್ರಾಬ್ಲಮ್ಸ್ ಏನಿದೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸಲ್ಲಿ, 3 ಹಾರ್ಟ್ಸ್ ಮೇಲೆ ಕೇಳಿ ಅಂತೇಳಿ, 1 ಈಸಿಯಾಗಿ ಕೇಳಿ ಅಂತ ಅರ್ಥ ಅದು. ಸೊ ಒಂದು ಪ್ರಾಬ್ಲಮ್ ಎಲ್ರಿಗೂ ಸಿಗುವಂಥದ್ದು, ಇನ್ನೊಂದು ನೀವು ಇನ್ನು ಒಂದು ಎಕ್ಸ್ಟ್ರಾ ನೀವು ಸಾಲ್ವ್ ಮಾಡಬೇಕು, ಅದು ಹಾಟ್ ಆಗಿರುತ್ತೆ. ಸ್ವಲ್ಪ ಹಾಟ್ ಆಗುತ್ತೆ, ಬಿಸಿ ಬಿಸಿ ಆಗುತ್ತೆ. ಯಾಕೆಂದರೆ ಆ ಥರ ಕ್ವಶನ್ಸನ್ನು ಸ್ವಲ್ಪ ಹೈಯರ್ ಆರ್ಡ್ರಲ್ಲಿ ಕೇಳಿ ಅಂತ ಹೇಳ್ತಾ ಇರೋದು. ಇದಂದರೆ ಎಲ್ಲರೂ 100 ಔಟ್ ಆಫ್ 100 ಅಂದರೆ 70 ಔಟ್ ಆಫ್ 70 ತಗೊಳ್ಳೋದ್ರಿಂದ ನಿಜವಾಗಿ ಯಾರು ಅದರಲ್ಲಿ ಎಲಿಜಿಬಲ್ ಅನ್ನೋದು ಗೊತ್ತಾಗಲ್ಲ. ಅದಕ್ಕಾಗಿ ಈ ಹಾರ್ಟ್ಸನ್ನು ಇಂಟ್ರೊಡ್ಯೂಸ್ ಮಾಡಿ. ಓಕೆ. ಹಾಗಾಗಿ ಏನು ಚೇಂಜ್ ಆಗಲಿಲ್ಲ ಅಂತ ನಾನು ಹೇಳ್ತಾ ಇರೋದು. ಮತ್ತೇನಾಗಿದೆ ಹಾಗಾದರೆ, ಇಲ್ಲೊಂದು ಈ ಸೆಂಟೆನ್ಸನ್ನು ಹಾಕಿದ್ದಾರೆ. ಇದು ಲಾಸ್ಟ್ ಇಯರ್ ಕೂಡ ಇತ್ತು. ನಮ್ಗೆ ಅದು ಲಾಸ್ಟ್ ಇಯರ್ ಅಂತ ಸೀರಿಯಸ್ ಮ್ಯಾಟರ್ ಅಲ್ಲಾಗಿತ್ತು. ಯಾವುದು ಕನ್ಸಿಕ್ಯೂಟಿವ್ ಯೂನಿಟ್ಸಲ್ಲಿಂದ ಪ್ರಾಬ್ಲಮ್ಸನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಾವು ಅಷ್ಟೊಂದು ವರಿ ಮಾಡ್ಕೊಳ್ಳಿಲ್ಲ. ಕಾರಣ ಇಷ್ಟೇ, ನಮಗೆ ಬ್ಲೂ ಪ್ರಿಂಟ್ ನಮ್ಮ ಕೈಲಿತ್ತು. ಆ ಬ್ಲೂ ಪ್ರಿಂಟನ್ನು ಹಿಡ್ಕೊಂಡು ಇಂಥ ಚಾಪ್ಟ್ರಲ್ಲಿ ಪ್ರಾಬ್ಲಮ್ ಬರುತ್ತೆ, ಈ ಚಾಪ್ಟ್ರಿಂದ ಡೆರಿವೇಷನ್ ಬರುತ್ತೆ, ಕನ್ಫರ್ಮ್ ಆಗಿ ಮಕ್ಕಳಿಗೆ ಹೇಳ್ಬಿಟ್ಟಿದ್ವಿ. ಹಾಗಾಗಿ ಏನು ಅಂಥ ಸಮಸ್ಯೆ ಆಗಿರಲಿಲ್ಲ. ಬಟ್ ಈ ವರ್ಷ ಅವರು ಆ ಥರ ಆಗಬಾರ್ದು. ಏನಾಗಬೇಕು, ಮಕ್ಕಳೆಲ್ಲವನ್ನು ಓದಬೇಕು, ಸ್ಪೆಷಲಿ ಈ ಪಾಠ ಮಾಡುವಂಥ ನಮ್ಮಂಥವ್ರು ಎಲ್ಲವನ್ನು ಕಲಿಸಬೇಕು ಅಂತ ಇದು ಮಾಡ್ತಾ ಇರೋದು. ಓಕೆ, ಕರೆಕ್ಟ್. ಎಲ್ಲ ಚಾಪ್ಟ್ರಿಂದ ಪ್ರಾಬ್ಲಮನ್ನು ನೋಡ್ತಾ ಹೋಗ್ಬೇಕು. ಈಗ ನಾವು ನ್ಯೂಮೆರಿಕಲ್ ಪ್ರಾಬ್ಲಮನ್ನು ನಿಮ್ಗೊಂದಿಷ್ಟು ಐಡಿಯಾ ಕೊಡ್ತೇನೆ, ನೋಡಿ ಏನು ಅಂತೇಳಿ. ಸೊ ಈಗ ಕನ್ಸಿಕ್ಯೂಟಿವ್ ಯೂನಿಟ್ಸ್ ಅಂತ ಹೇಳ್ತಾರೆ ನೋಡಿ. ಯೂನಿಟ್ ನಂಬರ್ ಈ ಕಡೆ ಇದೆ, ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ತೋರಿಸದೇ ಇದೆ ಈ ಪೇಜನ್ನು, ನೋಡಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಿಲ್ಲ. ಸೊ 1 ಯೂನಿಟ್ ಎಲೆಕ್ಟ್ರಿಕ್ ಚಾರ್ಜ್, 2nd ಯೂನಿಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟನ್ಸ್. ಈ 2 ಯೂನಿಟ್ಗಳಿಂದ ಒಂದು ನ್ಯೂಮೆರಿಕಲ್ ಸೆಟ್ ಮಾಡಿ. ನಾನು ಹೇಳ್ತಾ ಹೋಗ್ತೇನೆ, ಕೇಳಿಸ್ಕೊಳ್ಳಿ. ಆಮೇಲೆ ಮುಂದಿಂದು ಕರೆಂಟ್, ಎಲೆಕ್ಟ್ರಿಸಿಟಿ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಇವೆರಡು ಚಾಪ್ಟ್ರಿಂದ ಇನ್ನೊಂದು ಪ್ರಾಬ್ಲಮ್. 2 ಆಯ್ತಾ? ಓಕೆ. ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನು, ಅಲ್ಟರ್ನೇಟಿಂಗ್ ಕರೆಂಟು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇಷ್ಟು ಚಾಪ್ಟರ್ಗಳು 5th and 6th ಯೂನಿಟ್ ಬರುತ್ತೆ. ಇದರಿಂದ ಒಂದು ಪ್ರಾಬ್ಲಮ್ ಸೆಟ್ ಮಾಡಿ. 3ನೇದಾಯ್ತಾ? 4ನೇದು ರೇ ಆಪ್ಟಿಕ್ಸ್ ಆ್ಯಂಡ್ ವೇವ್ ಆಪ್ಟಿಕ್ಸ್, ಯೂನಿಟ್ ನಂಬರ್ 7 and 8. ಸೊ ಇಲ್ಲಿ ಕೂಡ ಈ 2 ಕನ್ಸಿಕ್ಯೂಟಿವ್ ಯೂನಿಟ್ಗಳಿಂದ ಒಂದು ಪ್ರಾಬ್ಲಮ್ ಸೆಟ್ ಮಾಡಿ. ನೆಕ್ಸ್ಟ್ ಏನಾಯಿತು ಕೇಳಿದರೆ, ನಮಗೆ ಆಲ್ರೆಡಿ ಈಗ 4 ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಬಂದು ಚಾಪ್ಟರ್ ನಂಬರ್ 11, 12, 13, 14, ಯೂನಿಟ್ ನಂಬರ್ 9 and 10 ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಅವ್ರು ಏನು ಹೇಳ್ತಾರೆ ಕೇಳಿದರೆ, ಒಂದು ಪ್ರಾಬ್ಲಮನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ನಮಗೆ 5 ಪ್ರಾಬ್ಲಮ್ ಸೆಲೆಕ್ಟ್ ಮಾಡಲಿಕ್ಕೆ ಅವ್ರು ಆಪ್ಷನ್ ಕೊಟ್ಟಿದ್ದಾರೆ. ನಮ್ಗೆ ಬೇಕಾಗಿರೋದು 4 ಪ್ರಾಬ್ಲಮ್ಸ್. ಹಾಗಾಗಿ ಎಲ್ಲೆಲ್ಲಿ ನಾವು ಒಂದು ಎಕ್ಸ್ಟ್ರಾ ಫೇರನ್ನು ಬಿಡ್ಬೋದು ನಾವು ಯಾವುದೋ ಒಂದು ಕಡೆಗೆ, ಅದು ಮುಂದೆಲ್ಲ ನಾನು ನಿಮ್ಗೆ ಕೊಡ್ತೇನೆ. ಯಾವುದು ನಿಮ್ಗೆ ಈಸಿ ಆಗುತ್ತೆ, ಯಾವುದು ಎಷ್ಟೇ ಹಾಟ್ ಆಗಿದ್ರೂ ಕೂಡ ಕೂಲಾಗಿ ಸಾಲ್ವ್ ಮಾಡುವಂಥ ಪ್ರಾಬ್ಲಮ್ಸ್ ಯಾವುದು, ಅದನ್ನು ನೋಡ್ತಾ ಹೋಗೋಣ. ಈಗ ಇಲ್ಲಿ ಬರದೇ ಇರುವಂಥ ಒಂದು ವಾಪಸ್ ಹಿಂದಕ್ಕೆ ಹೋಗೋಣ ನಾವು. ಏನು ಕೇಳಿದರೆ, ನಮಗೆ ಯಾವ ಚಾಪ್ಟ್ರಿಂದ ನಮಗೆ ಪ್ರಾಬ್ಲಮ್ಸನ್ನು ಕೇಳೋಕ್ಕಾಗಲ್ಲ. ಸೊ ಇವೆರಡರಿಂದನೂ ಕೇಳ್ಬೋದು. ಹಾಗಾಗಿ 2 ಚಾಪ್ಟರ್ಗಳು ನಾವು ರೆಡಿ ಆಗಬೇಕು. ಇದ್ರ ಮುಂದಕ್ಕೆ ಹೊರಟೋದ್ರೆ ಕರೆಂಟ್, ಎಲೆಕ್ಟ್ರಿಸಿಟಿ ಮತ್ತು ಮೂವಿಂಗ್ ಚಾರ್ಜಸ್, ಈ 2 ಅಂದರೆ 4 ಚಾಪ್ಟರ್ ಡೆಫಿನೆಟಿವ್. ಮೂವಿಂಗ್ ಚಾರ್ಜಸಲ್ಲಿ ಕಡಿಮೆ ಸಂಖ್ಯೆ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಹೇಳ್ಬೋದು. ನಿಮಗೊಂದು ಕರೆಂಟ್, ಎಲೆಕ್ಟ್ರಿಸಿಟಿಯಲ್ಲಿ ಡೆರಿವೇಷನ್ಸ್ಗಳಿಗೆ ಬೇಕಾದಷ್ಟಿದೆ. ಹಾಗಾಗಿ ಎಲ್ಲಾದರೂ ಚೇಂಜ್ ಮಾಡಿ ಕೇಳ್ಬೋದು. 4 ಚಾಪ್ಟರ್ ಓದಬೇಕಂದಂಗಾಯ್ತು. ಇನ್ನು ಕೇಳಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್.
ಇನ್ನು ಇಂಡಕ್ಷನ್ದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕೇಳ್ತಾರೆ, ಅಂದರೆ ವೆರಿ ರೇರ್, ಅಪರೂಪಕ್ಕೆ ಕೇಳ್ಬೋದು. ಯೂಶಲಿ ಎ ಸಿ ಆಲ್ಟರ್ನೇಟಿಂಗ್ ಕರೆಂಟ್ ಇದಕ್ಕೆ ರೆಡಿ ಆಗಬೇಕು ನಾವು. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಕೇಳೋಕ್ಕಾಗುತ್ತೆ, ಸಾಧ್ಯನೇ ಇಲ್ಲ. ಹಾಗೆ ಮುಂದಕ್ಕೆ ಹೋದರೆ ಈ ರೇ ಮತ್ತು ವೇವ್ ಆಪ್ಟಿಕ್ಸಲ್ಲಿ ರೇ ಆಪ್ಟಿಕ್ಸ್ ಡೆಫಿನೆಟ್, ಈ ಈ ಕನ್ಸರ್ವೇಟಿವ್ ಯೂನಿಟ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ರೇ ಆಪ್ಟಿಕ್ಸಲ್ಲಿ ಪ್ರಾಬ್ಲಮ್ ಕೇಳೋಕ್ಕೆ 100% ಚಾನ್ಸ್ ಇದೆ. ಆ ವೇವ್ ಆಪ್ಟಿಕ್ಸಲ್ಲಿ ಒಂದು ಅಬ್ಜೆಕ್ಷನ್ ಇದೆ, ಏನು ಕೇಳಿದ್ರೆ ಯಾವುದೇ ಡೆರಿವೇಷನ್ ಇಲ್ಲ, ನೀವು ಅದನ್ನು ಕೇಳಬಾರ್ದು 5 ಮಾರ್ಕ್ಸಿಂದ. ಹಾಗಾಗಿ ಇಲ್ಲಿ ಏನಾಗುತ್ತೆ ಕೇಳಿದ್ರೆ ವೇವ್ ಆಪ್ಟಿಕ್ಸಲ್ಲಿ ನಾವು 5 ಮಾರ್ಕ್ಸ್ ನ್ಯೂಮೆರಿಕಲ್ಗೆ ಹಾಕ್ಕೊಂಡ್ರೆ ಇರೋದು 8 ಮಾರ್ಕ್ಸ್, 8 ಅವರ್ಸು. 8 ಇಂಟು 0.875 ಮಾಡಿದಾಗ ಸುಮಾರು 7 ಎಲ್ಲ ಬರ್ಬೋದು. ಸೊ ಒಂದು MCQ, ಆಮೇಲೆ ಒಂದು 2 ಮಾರ್ಕ್ಸ್ ಏನಾದ್ರು ಅಡ್ಜಸ್ಟ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ವೇವ್ ಆಪ್ಟಿಕ್ಸನ್ನು ಬಿಡ್ಬೋದು. ಓಕೆ, ಮುಂದಕ್ಕೆ ಹೋದರೆ ಇಲ್ಲಿ ಉಳಿದ ಚಾಪ್ಟರ್ಗಳೇನಿವೆ, ಅಟಮ್ಸ್ ಇರೋದೇ 4 ಅವರ್ಸ್, 5 ಅವರ್ಸ್, ಸೆಮಿಕಂಡಕ್ಟರ್ 9 ಅವರ್ಸ್ ದೊಡ್ಡದು ಅಂದರೆ. ಬಟ್ ಸೆಮಿಕಂಡಕ್ಟ್ರಲ್ಲಿ ಪ್ರಾಬ್ಲಮ್ಸ್, ನ್ಯೂಮೆರಿಕಲ್ ಪ್ರಾಬ್ಲಮ್ 5 ಮಾರ್ಕ್ಸಿಂದ ಇಲ್ಲ. ಹಾಗಾಗಿ ನಮ್ಗೆ ಈ ಸೆಕ್ಷನ್ನಲ್ಲಿ ನಾವು ನೋಡೋದಾದರೆ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರ್. ಸೊ ಔಟ್ ಆಫ್ ಔಟ್ ಸ್ಕೋರ್ ಮಾಡೋರಿಗೂ ಕೂಡ ಇಷ್ಟು ಇನ್ಫಾರ್ಮೇಷನ್ ಇನಫ್. ಹಾಗೇ ಪಾಸ್ ಆಗಬೇಕು ಅನ್ನೋರಿಗೂ ಪ್ರಾಬ್ಲಮ್ ಒಂದೆರಡು ಸಾಲ್ವ್ ಮಾಡಬೇಕು ಸರ್ ನಾವು ಅನ್ನೋರಿಗೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೇನೆ. ಸೊ ಹಾಗಾಗಿ ಇನ್ನು ಆ್ಯನ್ಯುವಲ್ ಎಕ್ಸಾಮ್ ಬರೋಕ್ಕೆ ತುಂಬ ದಿನ, ಅಷ್ಟರೊಳಗಡೆ ನಿಮಗೆ ಡೆಫಿನೆಟ್ ಕ್ವಶನ್ಸ್, ಡೆಫಿನೆಟ್ ನ್ಯೂಮೆರಿಕಲ್ ಯಾವ ಚಾಪ್ಟರಿಂದ ಬರುತ್ತೆ ಗೆಸ್ ಮಾಡೋಕ್ಕಾಗತ್ತೆ ಮಕ್ಕಳೇ. ನಾವು ಈ ಬ್ಲೂ ಪ್ರಿಂಟನ್ನು ಫಾಲೋ ಮಾಡೋಣ, ಏನೂ ವರಿ ಮಾಡುವಂಥದ್ದಿಲ್ಲ, ತುಂಬ ಈಸಿಯಾಗಿ ನಾವು ಅದನ್ನು ನಾವು ತಗೋಬೋದು. ಸೊ ಅದಕ್ಕೆ ಬೇಕಾದ ಇನ್ಫಾರ್ಮೇಷನ್ ಎಲ್ಲ ಕೊಡ್ತೇನೆ. ಓಕೆ, ಸೊ ನಿಮ್ಗೆ ಏನು ಬೇಕು ನೀವು ಕಮೆಂಟ್ಸ್ ಮಾಡ್ತಾಯಿರಿ, ನಾನು ಅದಕ್ಕೆ ರೆಡಿ ಮಾಡಿ ನಿಮ್ಗೆ ಒಂದೊಂದು ವೀಡಿಯೋಗಳನ್ನು ಮಾಡ್ತಾಯಿರ್ತೇನೆ. ಸೊ ಥ್ಯಾಂಕ್ ಯು.